ಹಲೋ ಹಾಯ್ ಸ್ನೇಹಿತರೆ, ಜಾಬ್ ಅಪ್ಡೇಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಬಂದುಬಿಟ್ಟು ವಿಲೇಜ್ ಅಕೌಂಟ್ ಯಾರು ಅಪ್ಲಿಕೇಶನನ್ನು ಹಾಕಿದ್ದೀರಾ, ಏನಪ್ಪ ಅಂದರೆ ಪೇಮೆಂಟ್ ಇಶ್ಯೂನಲ್ಲಿ ತಾಂತ್ರಿಕ ತೊಂದರೆಯಾಗಿದ್ದು ಇದರ ಸೊಲ್ಯೂಷನ್ನು ಇವತ್ತು KEದವರು ಕಳಿಸಿದ್ದಾರೆ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಒಂದು ನೋಟಿಸ್ ಕಳಿಸಿದ್ದಾರೆ. ನೋಟಿಸಲ್ಲಿ ಏನಿದೆ ನೋಡೋಣ. ದಿನಾಂಕ ನೋಡ್ಕೊಳ್ಳಿ. ದಿನಾಂಕ ಬಂದ್ಬಿಟ್ಟು 3/4/2024 ಅಂದರೆ ಇವತ್ತೇ ಈ ವಿಡಿಯೋನು ಈ ನೋಟಿಸನ್ನು ಕಳಿಸಿದ್ದಾರೆ. ಏನಿದಪ್ಪ ಅಂದ್ರೆ ನೋಟಿಸಲ್ಲಿ ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ ಶುಲ್ಕ ಪಾವತಿಸಿದ ನಂತರ ಶುಲ್ಕ ಮಾಹಿತಿ ಅಪ್ಡೇಟ್ ಆಗದಿದ್ದಲ್ಲಿ ಇಮೇಲ್ ವಿಳಾಸ ಅಂದರೆ ಇಲ್ಲೊಂದು ಮೇಲ್ ಕೊಟ್ಟಿದ್ದಾರೆ. ಈ ಮೇಲ್ಗೆ ನೀವು ನಿಮ್ಮ ಅರ್ಜಿ ಸಂಖ್ಯೆ ಹಾಗೂ ಶುಲ್ಕ ಪಾವತಿಸಿದ ವಿವರ ಸಲ್ಲಿಸತಕ್ಕದ್ದು. ಶುಲ್ಕ ಪಾವತಿಸಿದ ವಿವರಗಳನ್ನು ಇಮೇಲ್ ಕಳುಹಿಸಿದ 2 ದಿನಗಳ ನಂತರ ಅಪ್ಡೇಟ್ ಮಾಡಲಾಗುತ್ತದೆ. ನಂತರ ಅರ್ಜಿಯನ್ನು ಪ್ರಿಂಟ್ ಮಾಡಬಹುದು ಅಂತಂದು ಕೊಟ್ಟಿದ್ದಾರೆ. ಯಾರಿಗಪ್ಪ ಅಂತಂದ್ರೆ ಎಲ್ಲರೂ ಅಪ್ಲಿಕೇಶನ್ ಹಾಕಿದ್ರ, ಬಟ್ ಪ್ರಿಂಟ್ ಯಾರಿಗೂ ಬಂದಿಲ್ಲ. ಪೇಮೆಂಟ್ ಆಗಿದೆ ಅಂತ ಯಾರಿಗೂ ಬಂದಿಲ್ಲ. ಹೀಗಾಗಿ ಇವ್ರು ಏನು ಮಾಡ್ಬೇಕಪ್ಪ ಅಂತಂದರೆ ಇಲ್ಲೊಂದು ಮೇಲ್ ಕೊಟ್ಟಿದ್ದಾರೆ, ಇಮೇಲು. ಈ ಮೇಲ್ಗೆ ಏನು ಮಾಡ್ಬೇಕಪ್ಪ ಅಂದ್ರೆ ನಿಮ್ಮ ಅರ್ಜಿ ಸಂಖ್ಯೆ ಮತ್ತು ಶುಲ್ಕ ಪಾವತಿಸಿದ ವಿವರವನ್ನು ಸಲ್ಲಿಸತಕ್ಕದ್ದು. ನೆಕ್ಸ್ಟ್ ಇನ್ನೊಂದು ಇದೇ ಥರ ಟ್ವಿಟರ್ನಲ್ಲಿ ಟ್ವೀಟ್ ಮಾಡಿದ್ದಾರೆ. ಏನು ಮಾಡಿದಾರಪ್ಪ ಅನ್ನೋದನ್ನು ನೋಡೋಣ. ಸೇಮ್ ಅದೇ ಥರ ಇದೆ, ಆ್ಯಸ್ ಇಟ್ ಈಸ್ ಇದೆ. ವಿಎ ಶುಲ್ಕ ಪಾವತಿಗೆ ಪರಿಹಾರ. ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ ಶುಲ್ಕ ಪಾವತಿಸಿದ ನಂತರವೂ ಪಾವತಿ ಬಗ್ಗೆ ಅಪ್ಡೇಟ್ ಆಗದಿದ್ದರೆ ಈ ವಿಳಾಸಕ್ಕೆ ಇಮೇಲ್ ಮಾಡುವುದು. ಆದಾದ 2 ದಿನಗಳ ನಂತರ ಅಪ್ಡೇಟ್ ಆಗಲಿದೆ. ಬಳಿಕ ಅದರ ಪ್ರಿಂಟ್ ತೆಗೆದುಕೊಳ್ಳು. 2 ದಿನದಲ್ಲಿ ಪಕ್ಕ ಆಗುತ್ತನ್ನೋ ರೀಸನಲ್ಲಿ ಹೇಳ್ತಿದ್ದಾರೆ. ಹಾಗಾಗಿ ಯಾರ್ದಿನ್ನೂ ಪೇಮೆಂಟ್ ಇಶ್ಯೂ ಪ್ರಾಬ್ಲಮ್ ಆಗಿದೆ ಅವರು ಇಲ್ಲೊಂದು ಕಾಣ್ತಿದೆಯಲ್ಲ, ಇಲ್ಲಿ ಕಾಣ್ತಿರೋ ಒಂದು ಮೇಲ್ಗೆ ಎಲ್ಲರೂ ಮೇಲ್ ಮಾಡಿ 2 ದಿನದಲ್ಲಿ ಪೇಮೆಂಟ್ ಅಪ್ಡೇಟ್ ಆಗೋ ಎಲ್ಲ ಸಾಧ್ಯತೆಗಳು ಇದಾವೆ. ಓಕೆ, ಆಲ್ ಆಫ್ ಯು, ಥ್ಯಾಂಕ್ ಯು. ಯಾರನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಇದೇ ವಿಡಿಯೋನ ಎಲ್ಲರೂ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ. ಈ ವಿಡಿಯೋಗೆ ತಪ್ಪದೆ ಲೈಕ್ ಯಾರು ಮಾಡಿಲ್ಲೋ ಲೈಕ್ ಮಾಡಿ.